ಯಾವ ನಿಂದು? ಕುದುರೆ ಮುಖ. ಏನ್ ಮಾಡ್ಕೊಂಡಿರೋದು? ಏನಿಲ್ಲ ಅಣ್ಣ. ಒಂದ್ ಕೆಲ್ಸ ಇದೆ, ಮಾಡ್ತೀಯಾ? ಕೆಲ್ಸನಾ? ಹಾ, 1000 ರೂಪಾಯಿ ಕೊಡಿಸ್ತೀನಿ. ನೀನೊಬ್ಳೇ ಅಲ್ಲ, ನಿನ್ ಜೊತೆ ಅವಳು ಇರ್ತಾಳೆ. ಇಬ್ರು ಸೇರ್ ಮಾಡೋವಂಥದ್ದು. ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಮಾಡ್ತೀಯೋ ಇಲ್ವೋ? ಮಾಡ್ತೀನಿ. ಏನ್ ನಿನ್ ಹೆಸರು? ನಳಿನಿ. ಈ ಧ್ವನಿ ಎಲ್ಲೋ ಕೇಳ್ದಂಗಿದ್ಯಲ್ಲ. ನಿಮ್ಮ ಅಪ್ಪನ ಹೆಸರೇನಮ್ಮ? ಅಪ್ಪನ? ಹೌದು. ಯಾಕೆ, ನಿನ್ಗೆ ಅಪ್ಪ ಇಲ್ವಾ? ಇದಾರೆ. ರಾಮಪ್ಪ. ರಾಮಪ್ಪ ಅಂತ ಹೆಸರು. ಅಮ್ಮ? ಸುಜಾತ. ಮುಖ ಯಾಕೆ ಮುಚ್ಕೊಂಡಿದ್ಯಾ? ಸ್ವಲ್ಪ ಕೆಮ್ಮಿದೆ ಅಣ್ಣ, ಅದಕ್ಕೆ. ಮಾತ್ರೆಗಿದ್ರೆ ತಗೊಳೋದಲ್ವಮ್ಮ, ಬರೀ ಮುಖ ಮುಚ್ಕೊಂಡ್ರಾಗತ್ತಾ? ಇಲ್ಲ, ಹೊರಟೋಗುತ್ತೆ. ಕೆಲಸ ಮಾಡಕ್ಕಾಗತ್ತೆ ತಾನೆ? ಮಾಡ್ತೀನಿ. ಬೇರೆ ಬಟ್ಟೆ ಇದೆಯಾ ಇಲ್ಲಮ್ಮ? ಇಲ್ಲ ಅಣ್ಣ. ಸರಿ, ಇವತ್ತು ಮನೆ ಕ್ಲೀನ್ ಮಾಡೋ ಕೆಲಸ ಇರುತ್ತೆ, ಅದನ್ನ ಮಾಡು. ನಾಳೆ ಪೂಜೆ ಇಟ್ಕೊಂಡಿದ್ದಾರೆ. ಒಂದು ಸೀರೆ ಕೊಳಿಸ್ತೀನಿ, ಸ್ನಾನ ಮಾಡಿ ಆ ಸೀರೆ ಉಟ್ಕೋ. ನಡಿ ಹೋಗೋಣ, ಬಮ್ಮ. ದೀಪ ಅವರು ಒಳಗೆ ಹೋಗಿ 5 ನಿಮಿಷದ ಮೇಲಾಯಿತು. ಆದರೂ ಯಾರು ಒಳಗೆ ಬನ್ನಿ ಅಂತ ಕರೆಯೋಕ್ಕೂ ಬರಲಿಲ್ಲ ಅಂದರೆ ಮಾವ, ನನ್ನಿಂದ ನಿಮಗೆಲ್ಲ ಬೇಜಾರಾಗಿದೆ ಅಂತ ಗೊತ್ತು ಮಾವ. ಆದರೆ ಈಗ ಬಾಯ್ ತುಂಬ ಮಾವ ಅಂತ ಕರೀತಾ ಇದ್ದೀರಾ. ನನ್ನ ಮಗಳ ಮುಂದೆನೆ ಇನ್ನೊಂದು ಮದುವೆ ಆಗಕ್ಕೆ ಹೊರಟಿದ್ರಿ, ಅದು ಸರಿನಾ? ಆಗ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಮಾವ. ನನಗೆ ಇನ್ನೊಂದು ಮದುವೆ ಆಗಕ್ಕೆ ಇಷ್ಟ ಇದೆ ಅಂತ ತಪ್ಪು ತಿಳ್ಕೊಂಡು ದೀಪ ಅವರು ತಾವೇ ಮುಂದೆ ನಿಂತು ಮದುವೆ ಮಾಡ್ಸಕ್ಕೆ ಮುಂದಾಗಿದ್ರು. ಆಮೇಲೆ ನನಗೆ ಈ ಮದುವೆ ವಿಷಯ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಲ್ಲ ಅಂತ ನಿಂತ್ಕೊಂಡೆ. ಆದರೆ ದೀಪ ಅವರು ಬಿಡಲಿಲ್ಲ, ಬಲವಂತವಾಗಿ ಒಪ್ಸಕ್ಕೆ ಟ್ರೈ ಮಾಡಿದ್ರು. ದೀಪ ಚಿಕ್ಕ ಹುಡುಗಿ, ಅವಳಿಗೆ ತ್ಯಾಗ ಮಾಡೋದು, ಸಹಾಯ ಮಾಡೋದು ಅಂತಂದರೆ ಚಿಕ್ಕ ವಯಸ್ಸಿನಿಂದಲೂ ಒಂದು ಹೆಜ್ಜೆ ಮುಂದೆನೆ. ನಿಮ್ಮ ಖುಷಿಗೋಸ್ಕರ ಅವಳ ಜೀವನನೇ ತ್ಯಾಗ ಮಾಡಕ್ಕೆ ಹೊರಟಿದ್ಲು. ಅವಳ ಮಾತು ಕೇಳಿಕೊಂಡು ನೀವು ಇನ್ನೊಂದು ಮದುವೆ ಆಗಕ್ಕೆ ಒಪ್ಪಿದ್ದು ಎಷ್ಟು ಸರಿ ಅಂತ ತಗೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವೆಲ್ಲರೂ ನನ್ನನ್ನು ಯಾಕೆ ಹಿಂಗೆ ನೋಡ್ತಿದ್ದೀರಾ? ನೀನು ಹಿಂಗೆ ದಿಢೀರ್ ಅಂತ ಬಂದ್ರೆ ನಮ್ಗೆ ಆಶ್ಚರ್ಯ ಆಗದೆ ಇರುತ್ತೇನೆ. ಅದು ಒಬ್ಳೆ ಬಂದಿದ್ಯಾ? ಅಳಿಯಂದ್ರಿಲ್ಲ? ಅಳಿಯಂದ್ರ ಇರೋದು ನಿನ್ನ ಮನೆಯಿಂದ ಹೊರಗಾಕ್ಬಿಟ್ರೇನೆ? ಅತ್ತೆ, ಬಾಯಿಗೆ ಬಂದಿದ್ದು ಮಾತಾಡ. ನನ್ನ ತಂಗಿ ಭಾವನ ಜೊತೆ ಚೆನ್ನಾಗೇ ಇದ್ದಾಳೆ. ಮತ್ತೊಬ್ಳೆ ಬಂದಿದ್ದಾಳಲ್ಲೋ? ಅತ್ತೆ, ಅವರು ಬಂದಿದ್ದಾರೆ. 5 ನಿಮಿಷ ಫೋನಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಓ ಹೌದಾ? ನಾನು ಸುಮ್ಮನೆ ಏನೇನೋ ಅನ್ಕೊಂಬಿಟ್ನಲ್ಲೇ. ನೀನು ಯಾವಾಗಲೂ ಆಗದೆ ಇರೋದೇ ಮಾತಾಡೋದಲ್ವಾ, ಸ್ವಲ್ಪ ಸುಮ್ಮನೆ ಇರ. ಹೇಗಿದ್ದೀರಾ ಅದಕ್ಕೆ? ಯಾರಿಗೆ ಹೇಳ್ತಿದ್ಯಾ? ನಿಮ್ಗೆ ಅದಕ್ಕೆ ಅಂತ ಕರೆದಿದ್ದು ನನಗೆ ಅಳೋ ಥರ ಅನಿಸ್ತದ. ಯಾಕೆ ತಪ್ಪು ತಿಳ್ಕೊತಿದ್ಯಾ ದೀಪ? ನನ್ನ ಕೈಯೆಲ್ಲ ಎಣ್ಣೆ ಆಗಿದೆ, ಸೀರೆ ಹೇಗಿಸ್ಕೊಳ್ಳಿ? ಅಷ್ಟೇನಾ? ಸರಿ, ನಾನು ಇದನ್ನ ಒಳಗಿಟ್ಟಿರ್ತೀನಿ. ಕೊಡು ದೀಪ, ನಾನ್ ಸಂಜನಾ ರೂಮಲ್ಲಿ ಇರ್ತೀನಿ. ಕರೆದ ಎದ್ರು ಗಂಡ ಹೆಂಡತಿ ಪೂಜೆಗೆ ಬಂದ್ಬಿಟ್ಟಿದ್ದೀರಾ? ಪೂಜೆನಾ? ಅದು ದಿಢೀರಂತ ಪೂಜೆ ಇಟ್ಕೋಬೇಕಾಗಿತ್ತಮ್ಮ, ಅದಕ್ಕೆ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡ ಮಗಳೇ, ಹೇಗೂ ಬಂದಿದೆಯಲ್ಲ, ಒಂದು 4 ದಿವಸ ಇದ್ಬಿಟ್ಟೆ ಹೋಗು. ಅದು ಸಂಜನಂದು ನರಸಿಂಹಂದು ದಿಢೀರಂತ ಮದುವೆ ಆಗೋಯ್ತಲ್ಲ, ಅದಕ್ಕೆ ಒಂದು ಸಣ್ಣ ಪೂಜೆ ಇಟ್ಕೊಂಡಿದ್ದೀವಿ. ಅಣ್ಣ ಅದಕ್ಕೆಗೋಸ್ಕರ ಇಟ್ಕೊಂಡಿರೋ ಪೂಜೆನಾ? ಹೌದು ಮಗಳೇ, ಮದುವೆ ಅಂತೂ ನಾವು ಅಂದ್ಕೊಂಡಾಗ ಆಗಲಿಲ್ವಲ್ಲ, ಅದಕ್ಕೆ
ಪೂಜೆನಾದರೂ ಮಾಡಿಸಿದ್ರೆ ಆಗ್ಲಾದ್ರೂ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ. ಒಳ್ಳೇದೇ ಅಮ್ಮ. ಅಳಿಯಂದ್ರಲ್ಲಮ್ಮ, ಬಂದ್ವಿ. ಮಾವ ಅಳಿಯಂದ್ರು ಇಬ್ರು ಒಟ್ಟಿಗೆ ಬಂದ್ವಿ. ಹೇಗಿದ್ದೀರಾ ಅಳಿಯಂದ್ರೆ? ಚೆನ್ನಾಗಿದ್ದೀನಂತೆ. ಅಳಿಯಂದ್ರೆ ಬೆಂಗಳೂರಿಂದ ಬಾಳಿ ಎಲೆ ತಗೊಂಡ್ ಬಂದ್ರಾ? ಹಾಂ, ಬೆಂಗಳೂರಲ್ಲಿ ಬಾಳೆದೆಲೆ ಫ್ಯಾಕ್ಟ್ರಿ ಶುರು ಮಾಡಿದ್ದೀನಿ. ಸ್ಯಾಂಪಲ್ ತೋರಿಸೋಣ ಅಂತ ತಗೊಬನ್ನಿ. ಹೌದಾ? ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ನಿಮ್ ಫ್ಯಾಕ್ಟ್ರಿ ಇರೋದು? ಪೆದ್ದಿ, ನೀನು ಜಾಣಿನೋ ಪೆದ್ದಿನೋ ಒಂದು ಗೊತ್ತಾಗಲ್ಲ ಕಡೆ. ಬಾಳೆ ಎಲೆನ ಯಾರಾದ್ರೂ ಫ್ಯಾಕ್ಟ್ರಿನಲ್ಲಿ ತಯಾರು ಮಾಡ್ತಾರೇನೆ, ಭೂಮಿ ಮೇಲೆ ಬೆಳೆಯೋದಲ್ವಾ? ಇನ್ನು ಮುಂದೆ ಒಂದು ಡಜನ್ ಬಾಳೆನಿಟ್ರೆ ಗುಳುಮ್ ಗುಳುಮ್ ಅಂತೆಲ್ಲ ನುಂಗ್ಕೊಂಡ್ಬಿಡ್ತೀಯಾ? ಗೊತ್ತಣ್ಣ, ಸುಮ್ನೆ ಮಾತಿಗಂದೆ. ಹೌದು ಮಾವ, ನೀವು ಅನ್ಕೊಂಡಷ್ಟು ದಾಟ್ರಲ್ಲ ಇವರು, ತುಂಬ ಹುಷಾರು. ನೋಡ್ದ್ಯಣ್ಣ, ಅಳಿಯಂದ್ರು ನಮ್ ಬಗ್ಗೆ ತಿಳ್ಕೊಂಡಿರೋಷ್ಟು ನೀನ್ ತಿಳ್ಕೊಂಡಿಲ್ಲ. ದಡ್ಡಿ ದಡ್ಡಿ ಅಂತ ಬೈತ್ಯಾ. ಆಯ್ತು, ಸ್ವಲ್ಪ ಸುಮ್ಮನಿರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಬೋತ್ ಆಫ್ ಯು. ಥ್ಯಾಂಕ್ಸ್ ಬಾವ. ಥ್ಯಾಂಕ್ ಯು. ಅಂತೂ ನೀವು ಇಷ್ಟಪಟ್ಟವ್ರನ್ನೇ ಮದುವೆ ಆದ್ರಲ್ಲ, ತುಂಬ ಸಂತೋಷ. ಹಸ್ಬೆಂಡು, ನಾನು ನಿಮ್ಗೆ ಆಗ್ಲೇ ಹೇಳಲಿಲ್ವಾ? ಮೊದಲು ಅಣ್ಣ ಅತ್ತಿಗೆನ ಇಷ್ಟಪಡ್ತಿದ್ರು, ಈಗ ಅತ್ತಿಗೆನೂ ಅಣ್ಣನ ಇಷ್ಟಪಡ್ತಿದ್ದಾರೆ. ಹಾಂ, ವೆರಿ ನೈಸ್. ಹೌದು, ನಾವು ಕಿತ್ತಾಡ್ತಿರ್ಬೇಕಾದ್ರೇ ಪ್ರೀತಿ ಮಾಡಿಬಿಟ್ವಿ. ಆದರೆ ಅದು ಗೊತ್ತಾಗೋ ಮೊದಲೇ ಇವನು ನನಗೆ ತಾಳಿ ಕಟ್ಬಿಟ್ಟ ಅಲ್ವಾ ನರಸಿಂಹ? ಅಮ್ಮ, ನಮ್ಮ ಮನೆ ಸೊಸೆ ನೋಡಿ ತುಂಬ ಖುಷಿ ಆಯಿತು. ಬರೀ ಸೊಸೆ ಅಷ್ಟೇ ಅಲ್ಲ, ಮದುಮಗನೂ ಖುಷಿಯಾಗಿದ್ದಾರಲ್ಲ, ಅದೇ ಸಂತೋಷ.